ಸಿ.ಟಿ. ರವಿ ಅವರ ಒಂದು ಬಗ್ಗೆನೂ ಕೂಡ ನಿಮಗೆ ಗೊತ್ತಿದೆ. ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಅವ್ಯಾಸ ಶಬ್ದವನ್ನು ಬಳಸಿರುವಂಥ ಸಮರ್ಥಿಸ್ಕೊಳ್ತಿರೋ ಅಂದರೆ ಆ ರೀತಿ ನಾನು ಮಾತಾಡಿಲ್ಲ ಅನ್ನೋ ಮಾತನ್ನು ಕೂಡ ಆಡ್ತಾ ಇದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಂತ? ಅದೇ ಈಗ ವಿಡಿಯೋ ಆಡಿಯೋ ದಾಖಲೆಗಳಿದ್ದಾವಲ್ಲ, ಸ್ಪಷ್ಟವಾಗಿ ಸಮರ್ಥಿಸ್ಕೊಳ್ಳುವಂಥದ್ದೇ ಒಂದು ಬಂಡತನದ ಪರಮಾವಧಿ ಬಿ ಜೆ ಪಿಯವರಿಗೆ ಮಾನ ಮರ್ಯಾದೆ ಇದ್ದರೆ ಅದನ್ನು ಬಂಡತನವನ್ನು ಬಿಟ್ಟು ಜನಗಳಿಗೆ ಕ್ಷಮೆ ಕೇಳುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಇದು ಮಾಡ್ತಾ ಇಲ್ಲ ಅವರು. ಜನ ನೋಡ್ತಾ ಇದ್ದಾರೆ. ಬರೀ 1 ಗಂಟೆ ಒಳಗಡೆ 3 ಕೋರ್ಟ್ಗಳಲ್ಲಿ ವಾದ ಮಂಡನೆ ಮಾಡಿ ಅವರಿಗೆ ಇಮ್ಮಿಡಿಯೇಟ್ ರಿಲೀಸ್ ಮಾಡಿ ಅಂತ ಕೋರ್ಟ್ ಆದೇಶ ಮಾಡುತ್ತೆ. ವ್ಯವಸ್ಥೆ ಈ ಥರ ಆಗೋಗಿದೆ. ನಾವು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಸಿ.ಟಿ. ರವಿ ಅವರ ಒಂದು ಬಗ್ಗೆನೂ ಕೂಡ ನಿಮಗೆ ಗೊತ್ತಿದೆ. ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಅವ್ಯಾಸ ಶಬ್ದವನ್ನು ಬಳಸಿರುವಂಥ ಸಮರ್ಥಿಸ್ಕೊಳ್ತಿರೋ ಅಂದರೆ ಆ ರೀತಿ ನಾನು ಮಾತಾಡಿಲ್ಲ ಅನ್ನೋ ಮಾತನ್ನು ಕೂಡ ಆಡ್ತಾ ಇದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಂತ? ಅದೇ ಈಗ ವಿಡಿಯೋ ಆಡಿಯೋ ದಾಖಲೆಗಳಿದ್ದಾವಲ್ಲ, ಸ್ಪಷ್ಟವಾಗಿ ಸಮರ್ಥಿಸ್ಕೊಳ್ಳುವಂಥದ್ದೇ ಒಂದು ಬಂಡತನದ ಪರಮಾವಧಿ ಬಿ ಜೆ ಪಿಯವರಿಗೆ ಮಾನ ಮರ್ಯಾದೆ ಇದ್ದರೆ ಅದನ್ನು ಬಂಡತನವನ್ನು ಬಿಟ್ಟು ಜನಗಳಿಗೆ ಕ್ಷಮೆ ಕೇಳುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಇದು ಮಾಡ್ತಾ ಇಲ್ಲ ಅವರು. ಜನ ನೋಡ್ತಾ ಇದ್ದಾರೆ. ಬರೀ 1 ಗಂಟೆ ಒಳಗಡೆ 3 ಕೋರ್ಟ್ಗಳಲ್ಲಿ ವಾದ ಮಂಡನೆ ಮಾಡಿ ಅವರಿಗೆ ಇಮ್ಮಿಡಿಯೇಟ್ ರಿಲೀಸ್ ಮಾಡಿ ಅಂತ ಕೋರ್ಟ್ ಆದೇಶ ಮಾಡುತ್ತೆ. ವ್ಯವಸ್ಥೆ ಈ ಥರ ಆಗೋಗಿದೆ. ನಾವು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ.